ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. 12, 14, 16 ವರ್ಷದ ಮೂವರು ಸಹೋದರಿಯರು, ಕೈಯಲ್ಲಿ ಮೊಬೈಲ್, ತಲೆಯೊಳಗೆ ಡಿಜಿಟಲ್ ಅನ್ನೋ ಒಂದು ಭ್ರಮೆ. ಕೊನೆಗೆ 9ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ. ಕಾರಣ ಏನ್ ಗೊತ್ತಾ? ಒಂದು ಆನ್ಲೈನ್ ಗೇಮ್, 50 ಟಾಸ್ಕ್ಗಳು, ಕೊನೆಯ ಟಾಸ್ಕ್ ಸಾವು. ಇದು ಒಂದು ಕುಟುಂಬದ ದುರಂತವೇ ಅಥವಾ ನಮ್ಮ ಸಮಾಜಕ್ಕೆ ಬಂದ ಎಚ್ಚರಿಕೆಯ ಗಂಟೆಯೇ? 2017ರಿಂದ 2026ರವರೆಗೆ ಆನ್ಲೈನ್ ಗೇಮ್ಸ್ ಮತ್ತು ಬೆಟ್ಟಿಂಗ್ಗೆ ಕನಿಷ್ಠ ಅಂದ್ರೂ 35 ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ ನಂಬ್ತೀರಾ? ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ. ಪಬ್ಜಿ, ಬ್ಲೂ ವೇಲ್, ಕೊರಿಯನ್ ಲವ್ ಗೇಮ್, ಫ್ಯಾಂಟಸಿ ಬೆಟ್ಟಿಂಗ್, ಈ ಒಂದು ಆಟದ ಹೆಸರಿನಲ್ಲಿ ನಡೆಯುತ್ತಿರುವ ಡಿಜಿಟಲ್ ಸಂಹಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸರ್ಕಾರದ ಕಾನೂನು ಯಾಕೆ ಕೆಲಸ ಮಾಡ್ತಿಲ್ಲ? ಈ ಹಿಂದೆ ಎಷ್ಟು ಘಟನೆಗಳು ಇದೇ ರೀತಿ ನಡೆದಿದೆ ಗೊತ್ತಾ? ಆ ಬೆಚ್ಚಿ ಬೀಳಿಸುವ ಅಂಕಿ ಅಂಶಗಳನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ದೇಶದ ಭವಿಷ್ಯ ಇಂದಿನ ಮಕ್ಕಳ ಶಿಕ್ಷಣ, ಸಂಸ್ಕಾರ ಮತ್ತು ಆರೋಗ್ಯದ ಮೇಲೆ ನಿಂತಿದೆ ಎನ್ನುವುದು ಕೇವಲ ನಾಣ್ಣುಡಿ ಅಲ್ಲ, ಅದು ಅಕ್ಷರಶಃ ಸತ್ಯ. ಪ್ರತಿಯೊಂದು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಆ ದೇಶದ ಮಕ್ಕಳು ಮತ್ತು ಯುವಕರ ಕೈಯಲ್ಲಿದೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಆ ಭವಿಷ್ಯವೇ ನಿಧಾನವಾಗಿ ಯಾರಿಗೂ ಗೊತ್ತಾಗದಂತೆ ಮೊಬೈಲ್ ಪರದೆಯ ಹಿಂದೆ ಸಿಲುಕುತ್ತಿರುವುದು ಆತಂಕಕಾರಿ ಸಂಗತಿ. ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ಮಾತಾಡಲ್ಲ, ಆಟ ಆಡಲ್ಲ ಎನ್ನುವ ಮಟ್ಟಿಗೆ ಮಕ್ಕಳು ಇಂದು ಮೊಬೈಲ್ ದಾಸರಾಗಿದ್ದಾರೆ. ಮೈದಾನದಲ್ಲಿ ಓಡಿ ಆಡುವ ಆಟಗಳ ಬದಲು ಪರದೆಯೊಳಗಿನ ವರ್ಚುವಲ್ ಆಟಗಳು ಮಕ್ಕಳ ದಿನಚರಿಯನ್ನು ಸಂಪೂರ್ಣವಾಗಿ ಕಬಳಿಸಿವೆ. ಇದರ ಪರಿಣಾಮವಾಗಿ ಮಕ್ಕಳ ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಗಂಭೀರ ಅಪಾಯದ ಅಂಚಿಗೆ ತಲುಪಿದೆ. ಅಂಗೈಯಲ್ಲಿ ಇಡೀ ಜಗತ್ತನ್ನೇ ತೋರಿಸುವ ಸ್ಮಾರ್ಟ್ಫೋನ್ಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿವೆ. ಸಂವಹನಕ್ಕಾಗಿ ಹುಟ್ಟಿದ ಮೊಬೈಲ್ಗಳು ಇಂದು ಸ್ಮಾರ್ಟ್ಫೋನ್ಗಳಾಗಿ ರೂಪಾಂತರಗೊಂಡು ಬದುಕನ್ನು ಸುಲಭಗೊಳಿಸಿವೆ. ಆದ್ರೆ ಅದೇ ಸ್ಮಾರ್ಟ್ಫೋನ್ಗಳು ಅತಿಯಾದ ಬಳಕೆ, ಅಪರಿಮಿತ ಸೌಲಭ್ಯಗಳು ಮತ್ತು ಗೇಮಿಂಗ್ ಆಕರ್ಷಣೆಗಳು ಯುವ ಜನತೆಯನ್ನು ವ್ಯಸನದತ್ತ ತಳ್ಳಿವೆ. ಸಕಾರಾತ್ಮಕ ಉದ್ದೇಶಕ್ಕೆ ಬಳಕೆಯಾಗಬೇಕಿದ್ದ ತಂತ್ರಜ್ಞಾನ ಇಂದು ಹಲವಾರು ಮನೆಗಳಲ್ಲಿ ದುಃಖ, ಕಣ್ಣೀರು ಮತ್ತು ಶೋಕದ ಕಾರಣವಾಗುತ್ತಿದೆ. ವಿಶೇಷವಾಗಿ ಆನ್ಲೈನ್ ವಿಡಿಯೋ ಗೇಮ್ಸ್ಗಳು ಆಟವಲ್ಲ, ಜೀವ ಹಿಂಡುವ ಸಾಧನಗಳಾಗಿ ಬದಲಾಗುತ್ತಿರುವುದು ಭೀಕರ ಸತ್ಯ. ಪಬ್ಜಿ, ಬ್ಲೂ ವೇಲ್, ಟಾಸ್ಕ್ ಆಧಾರಿತ ಕೊರಿಯನ್ ಆನ್ಲೈನ್ ಗೇಮ್ಗಳಂತಹ ಅಪಾಯಕಾರಿ ಆಟಗಳ ಗೀಳಿಗೆ ಸಿಲುಕಿ ಮಕ್ಕಳು ನೈಜ ಬದುಕಿನಿಂದ ಸಂಪೂರ್ಣವಾಗಿ ದೂರವಾಗ್ತಿದ್ದಾರೆ. ಆಟವಿಂದು ಆರಂಭವಾಗುವ ಈ ವ್ಯಸನ ಕ್ರಮೇಣ ಒಂಟಿತನ, ಮಾನಸಿಕ ಒತ್ತಡ, ಭ್ರಮೆ ಮತ್ತು ಅಸಹಜ ವರ್ತನೆಗೆ ಕಾರಣವಾಗ್ತಿದೆ. ಕೊನೆಗೆ ಅದು ಆತ್ಮಹತ್ಯೆಯಂತ ಅನಾಹುತಕಾರಿ ನಿರ್ಧಾರಕ್ಕೆ ದಾರಿ ಮಾಡಿಕೊಡ್ತಿದೆ. ಇದು ಕೇವಲ ಒಂದು ಆಟದ ಸಮಸ್ಯೆಯಲ್ಲ, ಇದು ಮಕ್ಕಳ ಬದುಕಿನ ಮೇಲೆ ನಡೆಯುತ್ತಿರುವ ಮೌನ ದಾಳಿ. ಈ ಮೌನ ದಾಳಿಯ ಭೀಕರತೆಯನ್ನು ತೋರಿಸುವ ಘಟನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿ ನಡೆದಿದೆ. ಆನ್ಲೈನ್ ಗೇಮಿನ ಗೀಳಿಗೆ ಒಳಗಾಗಿ 3 ಅಪ್ರಾಪ್ತ ಸಹೋದರಿಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡ ಹೃದಯ ವಿದ್ರಾವಕ ಘಟನೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಗಾಜಿಯಾಬಾದ್ನ ತಿಲಾಮಾಡ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಭಾರತ್ ಸಿಟಿ ಸೊಸೈಟಿಯ B1 ಟವರ್ನಲ್ಲಿ ವಾಸಿಸುತ್ತಿದ್ದ 12 ವರ್ಷದ ಭಾಗಿ, 14 ವರ್ಷದ ಪ್ರಾಚಿ ಮತ್ತು 16 ವರ್ಷದ ನಿಶಿಕಾ ಎಂಬ 3 ಸಹೋದರಿಯರು ಕೊರಿಯನ್ ಟಾಸ್ಕ್ ಆಧಾರಿತ ಲವ್ ಗೇಮ್ನ ಚಟಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಕ್ಕಳು ಮೊಬೈಲ್ ಅನ್ನು ಅತಿಯಾಗಿ ಬಳಸುತ್ತಿದ್ದ ಕಾರಣ ಪೋಷಕರು ಇತ್ತೀಚೆಗೆ ನಿರ್ಬಂಧ ಹೇರಿದ್ರು. ಇದರಿಂದ ಅಸಮಾಧಾನಗೊಂಡ ಮಕ್ಕಳು ಬುಧವಾರ ನಸುಕಿನ 2:45 ವೇಳೆಗೆ ಅಪಾರ್ಟ್ಮೆಂಟ್ನ 9ನೇ ಮಹಡಿಯಿಂದ ಜಿಗಿದು ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ಮತ್ತೊಂದು ವರದಿಯ ಪ್ರಕಾರ ಆ ಕೊರಿಯನ್ ಗೇಮ್ನ ಕೊನೆಯ ಮತ್ತು 50ನೇ ಟಾಸ್ಕ್ ಆತ್ಮಹತ್ಯೆಯಾಗಿತ್ತು. ಅದೇ ಮಕ್ಕಳ ನಿರ್ಧಾರಕ್ಕೆ ಪ್ರೇರಣೆಯಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿ ಎಲ್ಲರೂ ಮಲಗಿದ್ದ ವೇಳೆ ನೀರು ಕುಡಿಯುವ ನೆಪದಲ್ಲಿ ಎದ್ದು ರೂಮ್ಗೆ ಬೀಗ ಹಾಕಿಕೊಂಡ ಮಕ್ಕಳು ಬಾಲ್ಕನಿಯಿಂದ ಕೆಳಗೆ ಹಾರಿದ್ದಾರೆ. 2 ಸಹೋದರಿಯರು ಪರಸ್ಪರ ಕೈ ಹಿಡಿದು ಒಟ್ಟಿಗೆ ಜಿಗಿದ್ರೆ 3ನೇಯವಳು ನಿಶಿಕಾ ಕೋಣೆಯ ಕಿಟಕಿಯಿಂದ ಒಂಟಿಯಾಗಿ ಹಾರಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದ್ರು. ವೈದ್ಯರು ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದ್ರು. ಈ ಘಟನೆ ಗಾಜಿಯಾಬಾದ್ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಸ್ಥಳದಿಂದ ಪತ್ತೆಯಾದ ಚಿಕ್ಕ ಡೆತ್ ನೋಟ್ನಲ್ಲಿ ಟ್ರೂ ಲೈಫ್ ಸ್ಟೋರಿ, ಸಾರಿ ಪಪ್ಪ ಎಂಬ ಸಾಲುಗಳೊಂದಿಗೆ ಕಣ್ಣೀರಿನ ಇಮೋಜಿಯೊಂದು ಕಂಡು ಬಂದಿದೆ. ಅಲ್ಲದೆ ಮಕ್ಕಳ 8 ಪುಟಗಳ ಡೈರಿಯಲ್ಲಿ, ಪಪ್ಪ ಕ್ಷಮಿಸಿ, ನಾವು ಕೊರಿಯಾವನ್ನು ಬಿಡಲು ಸಾಧ್ಯವಿಲ್ಲ. ಕೊರಿಯಾ ನಮ್ಮ ಜೀವನ, ಕೊರಿಯಾ ನಮ್ಮ ಆತ್ಮ, ನಾವು ನಮ್ಮ ಜೀವನವನ್ನು ತ್ಯಜಿಸುತ್ತಿದ್ದೇವೆ ಎಂದು ಬರೆದಿರುವುದು ಎಲ್ಲರ ಮನಸ್ಸನ್ನು ನಡುಗಿಸಿದೆ. ಪೊಲೀಸರು ನೀಡಿರುವ ಮಾಹಿತಿಯಂತೆ ಈ ಮಕ್ಕಳು ಕಳೆದ 2 ವರ್ಷಗಳಿಂದ ಶಾಲೆಗೆ ಹೋಗಿರಲಿಲ್ಲ. ಕೋವಿಡ್ ಸಮಯದಲ್ಲಿ ಆನ್ಲೈನ್ ಆಟಗಳಿಗೆ ಹೋಗಿ ನೈಜ ಸಮಾಜದಿಂದ ಸಂಪೂರ್ಣ ದೂರವಾಗಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಕೊರಿಯನ್ ಹೆಸರುಗಳನ್ನು ಬಳಸಿಕೊಂಡು ಖಾತೆ ತೆರೆದು ತಾವು ಭಾರತೀಯರಲ್ಲ ಕೊರಿಯನ್ನರು ಎಂಬ ಭಾವನೆ ಬೆಳೆಸಿಕೊಂಡಿದ್ರು. ತಂದೆ ಕೊರಿಯನ್ ಕಾರ್ಯಕ್ರಮಗಳನ್ನ ನೋಡಬೇಡಿ ಎಂದು ಒತ್ತಡ ಹೇರಿದ್ದರಿಂದ ಅಸಮಾಧಾನಗೊಂಡಿದ್ದರು ಎಂಬುದು ಡೈರಿಯಲ್ಲಿ ಬಹಿರಂಗವಾಗಿದೆ. ಇದು ಒಂದೇ ಪ್ರಕರಣವಲ್ಲ. 2017ರಲ್ಲಿ ಬ್ಲೂ ವೇಲ್ ಎಂಬ ರಷ್ಯಾ ಮೂಲದ ಗೇಮ್ ಜಗತ್ತಿನಾದ್ಯಂತ ಆತಂಕ ಸೃಷ್ಟಿಸಿತ್ತು. ದಿನಕ್ಕೊಂದು ಸವಾಲು ನೀಡುವ ಈ ಗೇಮ್ನ ಅಂತಿಮ ಟಾಸ್ಕ್ ಆತ್ಮಹತ್ಯೆಯಾಗಿತ್ತು. ರಷ್ಯಾ ಸೇರಿ ಹಲವು ದೇಶಗಳಲ್ಲಿ 130ಕ್ಕೂ ಹೆಚ್ಚು ಮಂದಿ ಈ ಗೇಮ್ಗೆ ಬಲಿಯಾಗಿದ್ದರು. ಭಾರತದಲ್ಲೂ ಮುಂಬೈನಲ್ಲೊಬ್ಬ ಬಾಲಕ ಪ್ರಾಣ ಕಳೆದುಕೊಂಡ ಘಟನೆ ನಡೆದಿದೆ. ಇತ್ತೀಚೆಗೆ ಬಿಹಾರದ ನಳಂದ ಜಿಲ್ಲೆಯ ರಾಜ್ಗಿರ್ನಲ್ಲಿ ಬೆಂಗಳೂರು ಮೂಲದ ಒಂದೇ ಕುಟುಂಬದ 4 ನಿಗೂಢವಾಗಿ ಮೃತಪಟ್ಟ ಪ್ರಕರಣವು ಆನ್ಲೈನ್ ಗೇಮ್ ವ್ಯಸನದ ಪರಿಣಾಮವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಮೃತದೇಹಗಳ ಬಳಿ ನಿದ್ದೆ ಮಾತ್ರೆಗಳು, ನಗದು ಪತ್ತೆಯಾಗಿದ್ದು ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ್ಮಹತ್ಯೆ ಎನ್ನಲಾಗಿದೆ. ಈ ಕುಟುಂಬಕ್ಕೆ ಸಂಬಂಧಿಸಿದ ಹಿಂದಿನ ಪ್ರಕರಣದಲ್ಲೂ ಆನ್ಲೈನ್ ಗೇಮ್ ವ್ಯಸನವೇ ಮೂಲ ಕಾರಣವಾಗಿತ್ತು ಎಂಬುದು ಆತಂಕಕಾರಿಯಾಗಿದೆ. ಇದೇ ಹೀಗಿವೆ ಕೆಲವು ಹಿಂದಿನ ಘಟನೆಗಳು. ಈಗಾಗಲೇ ದೇಶದಲ್ಲಿ ಮತ್ತು ಜಾಗತಿಕವಾಗಿ ಆನ್ಲೈನ್ ಗೇಮಿಂಗ್ ವ್ಯಸನ ಮತ್ತು ಡಿಜಿಟಲ್ ಸವಾಲುಗಳಿಂದ ಸಂಭವಿಸಿದ ಹೃದಯ ವಿದ್ರಾವಕ ಮಧ್ಯಗಳ ಕಥೆಗಳು. ಉದಾಹರಣೆಗೆ, ಕೊನೆಯ 10 ವರ್ಷಗಳಲ್ಲಿಯೇ ಬ್ಲೂ ವೇಲ್ ಚಾಲೆಂಜ್ ಎಂದು ಕರೆಯಲ್ಪಡುವ 50 ಡೇಸ್ ಆನ್ಲೈನ್ ಚಟುವಟಿಕೆ ಅಪರೂಪದ ಮಟ್ಟಿಯುವ ಪೀಳಿಗೆ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡಿದೆ ಎಂದು ವರದಿಗಳು ತಿಳಿಸಿವೆ. 2017ರ ಹೊತ್ತಿನಲ್ಲಿ ಮದುರೈ, ಇಂದೋರ್, ಮುಂಬೈ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಕ್ಕಳ ಮತ್ತು ಯುವಕರ ಆತ್ಮಹತ್ಯೆ ಮತ್ತು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಗಳು ಇಂತೊಂದಾಗಿದೆ ಎಂದು ಸಾಮಾಜಿಕ ಮತ್ತು ಸರ್ಕಾರಿ ಮೂಲಗಳು ಉಲ್ಲೇಖಿಸುತ್ತವೆ. ವಿಶ್ವ ಮಟ್ಟದಲ್ಲೂ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾ ಸಂಬಂಧಿತ ಘಟನೆಗಳು ಯಾರಿಗೂ ವಿಚಿತ್ರವಲ್ಲ. 2017ರಲ್ಲಿ ಬ್ರಿಟನ್ನ 14 ವರ್ಷದ ಮಾಲಿ ರೆಸಲ್ ಎಂಬ ಬಾಲಕಿ ತನ್ನ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ತನಿಖೆಯಲ್ಲಿ ಪತ್ತೆಯಾಗಿರುವುದು ಅವಳು ಇನ್ಸ್ಟಾಗ್ರಾಮ್ ಮತ್ತು ಪಿಂಟ್ರೆಸ್ಟ್ ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಣ್ಮರೆಗೊಳಿಸಲು ಸಾಧ್ಯವಿಲ್ಲದ ಮಟ್ಟದ ದುಃಖಕರ ವಿಷಯವನ್ನು ನೋಡಿ ಮಾನಸಿಕವಾಗಿ ಬಿಕ್ಕಟ್ಟು ಕಂಡಿದ್ದಳು ಎಂಬುದು. ಇನ್ನು ಜಾಗತಿಕ ಮಟ್ಟದಲ್ಲಿ ಬ್ಲ್ಯಾಕ್ಔಟ್ ಚಾಲೆಂಜ್ ಎಂಬ ತಲೆ ಕಳಚುವ ಚಟುವಟಿಕೆ ಟಿಕ್ಟಾಕ್ನಲ್ಲಿ ಹರಡುತ್ತಿದ್ದಂತೆ ಸಾಕಷ್ಟು ಬಾಲಕರು ಅತ್ಯಂತ ಅಪಾಯಕಾರಿ ಸ್ವಯಂ ಹಾನಿ ಕ್ರಮಗಳಿಗೆ ಎಣಿಸಿದ್ದ ಘಟನೆಗಳು ವರದಿಯಾಗಿವೆ. ಕೆಲವು ಬಳಸುವ ಪ್ರಕರಣಗಳಲ್ಲಿ 2022ರಲ್ಲಿ ಕನಿಷ್ಠ 20ಕ್ಕೂ ಹೆಚ್ಚು ಮಕ್ಕಳ ಈ ಚಟುವಟಿಕೆಗೆ ಸಂಬಂಧಿಸಿದ ಸಾವುಗಳು ದಾಖಲಾಗಿವೆ ಎನ್ನಲಾಗಿದೆ. ಇಂಡಿಯಾದಲ್ಲಿಯೂ ಮನವಾಂತ್ಯ ಹಾಳಾಗಿರುವ ಘಟನೆಗಳು ಬರ್ತಿವೆ. 2018 ಮಾಡಿಕೊಂಡ ವರದಿಯ ಪ್ರಕಾರ ಪುನಾಡ್ನಲ್ಲಿ 20 ವರ್ಷದ ಯುವಕನು ಬ್ಲೂ ವೇಲ್ ಚಾಲೆಂಜ್ಗೆ ಸಂಬಂಧಿಸಿದ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ದಾಖಲಾಗಿತ್ತು. ಪ್ರಕರಣಕ್ಕೆ ಬಂಧನಗಳೊಡನೆ ಸುಳಿವುಗಳು ಮುಂದುವರೆದಿರುವುದು ಸುದ್ದಿಗಳಿಂದ ತಿಳಿದು ಬಂದಿದೆ. ಮತ್ತೊಂದು ಘಟನೆ ಛತ್ತೀಸ್ಗಢದ ಬಿಲಾಸ್ಪುರಿನಲ್ಲಿ 13 ವರ್ಷದ ಬಾಲಕನು ಗೇಮ್ ಆಟ ಆಡಲು ಅವರ ಫೋನ್ ಕೊಡುವಂತೆ ಇಂಗಿತಗೊಂಡ 19 ವರ್ಷದ ಪರಿಚಿತನೊಂದಿಗೆ ವಿವಾದವಾಗಿ ಕೊಲೆಯ ಬಲಿಯಾದ ಘಟನೆಗೆ ಈ ತರಹದ ಇಂಟರ್ನೆಟ್ ಸಂಬಂಧಿತ ಹಿಂಸಾತ್ಮಕ ಘಟನೆಗಳ ಅಡ್ಜಸ್ಟ್ಮೆಂಟ್ಗಳನ್ನ ಹಿಂದುಗಡೆಯಿಂದ ನಮಗೆ ನೆನಪಿಸುತ್ತದೆ. ಇದರ ಜೊತೆಗೆ ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಹಾವಳಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಕಳೆದ 5 ವರ್ಷಗಳಲ್ಲಿ 468 ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಗಳು ದಾಖಲಾಗಿದ್ದು 35 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 2023ರಲ್ಲಿ 171 ಪ್ರಕರಣಗಳಲ್ಲಿ 7 ಸಾವು,
2024ರಲ್ಲಿ 133 ಪ್ರಕರಣಗಳಲ್ಲಿ 11 ಸಾವು, 2025ರಲ್ಲಿ 161 ಪ್ರಕರಣಗಳಲ್ಲಿ 17 ಸಾವು ದಾಖಲಾಗಿವೆ. ಆತಂಕಕಾರಿ ವಿಷಯವೇನೆಂದ್ರೆ ಈ ಸಾವಿನ ಪಟ್ಟಿಯಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಸೇರಿದ್ದಾರೆ. ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಕುದುರೆ ರೇಸಿಂಗ್, ಇ ಸ್ಪೋರ್ಟ್ಸ್, ಫ್ಯಾಂಟಸಿ ಗೇಮ್ಸ್, ಕೆಸಿನೋ, ರಮ್ಮಿ, ಫೋಕರ್ ಎಲ್ಲವೂ ಡಿಜಿಟಲ್ ಜೂಜುಗಳಾಗಿ ಯುವ ಮನಸ್ಸುಗಳನ್ನ ನಾಶ ಮಾಡ್ತಿವೆ. ಆನ್ಲೈನ್ ಬೆಟ್ಟಿಂಗ್ ನಿಯಂತ್ರಣಕ್ಕಾಗಿ 2021ರಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದರೂ ಗೇಮಿಂಗ್ ಫೆಡರೇಷನ್ಗಳ ರಿಟ್ ಅರ್ಜಿಯಿಂದಾಗಿ ಹೈಕೋರ್ಟ್ನಲ್ಲಿ ತಡೆ ಎದುರಾಗಿದೆ. ಈ ವಿಚಾರ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ. ಇದರ ನಡುವೆ ಪೊಲೀಸರು ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮ, ದಾಳಿ ಮತ್ತು ಪ್ರಕರಣ ದಾಖಲಿಸುವ ಮೂಲಕ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆದರೆ ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವುದರಿಂದ ಅಪಾಯವು ಹೊಸ ರೂಪದಲ್ಲಿ ಮರಳಿ ಬರ್ತಿದೆ. ಇಂದಿನ ಮಕ್ಕಳು ನಾಳಿನ ನಾಗರಿಕರು. ಮೊಬೈಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವುದೇ ಪರಿಹಾರವಲ್ಲ. ಆದರೆ ಪೋಷಕರ ನಿಗಾ, ಸಂಭಾಷಣೆ, ಸಮಯ ಮತ್ತು ಭಾವನಾತ್ಮಕ ಬೆಂಬಲ ಅತ್ಯಗತ್ಯ. ಮಕ್ಕಳೊಂದಿಗೆ ಮಾತನಾಡದೆ, ಅವರ ಮನಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಈ ಡಿಜಿಟಲ್ ಜಗತ್ತು ಅವರನ್ನ ನುಂಗಿಬಿಡುತ್ತದೆ. ಆನ್ಲೈನ್ ಗೇಮ್ಸ್ ಮತ್ತು ಬೆಟ್ಟಿಂಗ್ ಇಂದು ಕೇವಲ ಮನರಂಜನೆ ಅಲ್ಲ, ಅವು ಮೌನವಾಗಿ ಜೀವ ಕಿತ್ತುಕೊಳ್ಳುತ್ತಿರುವ ಹಂತಕರಾಗಿವೆ. ಇದು ಕೇವಲ ಸುದ್ದಿಯಲ್ಲ, ಇದು ಸಮಾಜಕ್ಕೆ ನೀಡುವ ಗಂಭೀರ ಎಚ್ಚರಿಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.